ರೇಣುಕಾಸ್ವಾಮಿ ಮೇಲೆ ಲಾಠಿಯಿಂದ ಹಲ್ಲೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡಗೆ 200 ಅಶ್ಲೀಲ ಮೆಸೇಜ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಹಲ್ಲೆ ಮಾಡಿದ್ದು ಪೊಲೀಸ್ ಲಾಠಿಯಿಂದ ಅಂತ ತಿಳಿದುಬಂದಿದೆ. ಆ ಲಾಠಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಾಠಿ ಸಿಕ್ಕಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ದರ್ಶನ್ ಬರ್ತ್ಡೇ ದಿನ ಬಂದೋಬಸ್ತ್ಗೆ ಬಂದಿದ್ದ ಪೊಲೀಸರು ಮನೆಯ ಬಳಿ ಒಂದು ಲಾಠಿಯನ್ನ ಬಿಟ್ಟು ಹೋಗಿದ್ರಂತೆ. ಮನೆಯ ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಲಾಠಿಯನ್ನ ಮನೆಯವರು ಎತ್ತಿಟ್ಕೊಂಡಿದ್ರು. ನಟ ದರ್ಶನ್ ಅವರು RR ನಗರದ ನಿವಾಸದ ಭದ್ರತಾ ಕೊಠಡಿಯಲ್ಲಿದ್ದ ಲಾಠಿಯಿಂದ ರೇಣುಕಾಸ್ವಾಮಿಗೆ ಥಳಿಸಿದ್ದಾರೆ. ಮನೆಯಲ್ಲಿದ್ದ ಲಾಠಿಯನ್ನ ವ್ಯಕ್ತಿಯೊಬ್ಬನಿಂದ ಶೆಡ್ಗೆ ನಟ ದರ್ಶನ್ ತರಿಸಿಕೊಂಡಿದ್ದಾರಂತೆ. ಇದೇ ಲಾಠಿ ಬಳಕೆ ಮಾಡಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದ್ದು, ಹಲ್ಲೆ ವೇಳೆ ಪೀಸ್ ಆಗಿದ್ದ ಲಾಠಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮಧ್ಯೆ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಯನ್ನ ಪರಿಶೀಲಿಸಿದ ಪೊಲೀಸ್ ಅಧಿಕಾರಿಗಳು ದರ್ಶನ್ ಸುಮಾರು 50 ನಿಮಿಷಗಳ ಕಾಲ ಶೆಡ್ನಲ್ಲಿ ಇದ್ರು ಅಂತ ತಿಳಿದು ಬಂದಿದೆ. ಜೂನ್ 8ರಂದು ದರ್ಶನ್ ತನ್ನ ಸ್ನೇಹಿತ ಹಾಗೂ RR ನಗರದ ಸ್ಟೋನಿ ಬ್ರೋಕ್ ಪಬ್ ಮಾಲೀಕ ವಿನಯ್ ಜೊತೆಗೆ ಸಂಜೆ 4:30ಕ್ಕೆ ಶೆಡ್ಗೆ ಪ್ರವೇಶಿಸಿದ್ದಾರೆ. ನಂತರ ಅವರು ಸಂಜೆ 5:20ರ ಸರಿಸುಮಾರಿಗೆ ಶೆಡ್ನಿಂದ ಹೊರಟಿದ್ದಾರೆ. ಕೊಲೆ ನಡೆದ ಶೆಡ್ ವಿನಯ್ ಅವರ ಚಿಕ್ಕಪ್ಪ ಪಟ್ಟಣಗೆರೆ ಜಯಣ್ಣ ಅವರ ಒಡೆತನದಲ್ಲಿ ಇದೆ. ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಕಳಿಸಿದ ಮೆಸೇಜ್ ಅನ್ನ ಓದುವಂತೆ ನಟ ದರ್ಶನ್ ತನ್ನ ಸಹಚರ ಪವನ್ಗೆ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಪವನ್ ಸಂದೇಶವನ್ನ ಜೋರಾಗಿ ಓದ್ತಿದ್ದಾಗ ನಟ ದರ್ಶನ್ ಸಂತ್ರಸ್ತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ಆರೋಪ ಕೂಡ ಮಾಡಲಾಗಿದೆ. ಆರಂಭದಲ್ಲಿ ದರ್ಶನ್ ಅವರು ಶೆಡ್ನಲ್ಲಿ ಕೇವಲ 2 ನಿಮಿಷಗಳ ಕಾಲ ಇದ್ದೆ ಅಂತ ಪೊಲೀಸರಿಗೆ ತಿಳಿಸಿದ್ರು ಮತ್ತು ರೇಣುಕಾಸ್ವಾಮಿ ಅವರಿಗೆ ಹಣವನ್ನ ನೀಡಿ ನಿಮ್ಮ ಊರಿಗೆ ಹಿಂತಿರುಗುವಂತೆ ಮತ್ತು ಪವಿತ್ರಗೆ ಸಂದೇಶವನ್ನ ಕಳಿಸಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ನಕಲಿ ಇನ್ಸ್ಟಾಗ್ರಾಂ ಐಡಿಯನ್ನ ಬಳಸಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸುಮಾರು 200 ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದು ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಆಕೆ ಸಂದೇಶಗಳಿಗೆ ರಿಪ್ಲೈ ಕೊಡದೇ ಇದ್ದಾಗ ಅವನು ತನ್ನ ಖಾಸಗಿ ಭಾಗದ ಫೋಟೋವನ್ನ ಕಳಿಸಿದ್ದಾನೆ. ಇದರಿಂದ ಹತಾಶಳಾಗಿರುವಂತಹ ಆಕೆ ಪವನ್ಗೆ ಸಂದೇಶವನ್ನ ತೋರಿಸ್ತಾಳೆ. ನಂತರ ಪವನ್ ತನ್ನ ಫೋನ್ ಅನ್ನ ತೆಗೆದುಕೊಂಡು ಆತನಿಗೆ ಸಂದೇಶ ಕಳಿಸಲು ಪ್ರಾರಂಭ ಮಾಡ್ತಾನೆ. ರೇಣುಕಾಸ್ವಾಮಿಯನ್ನ ಬಲೆಗೆ ಬೀಳಿಸುವಲ್ಲಿ ಪವನ್ ಸಫಲವಾಗ್ತಾನೆ. ಸದ್ಯ ತುಮಕೂರಿನ ಜೈಲಿನಲ್ಲಿರುವಂತಹ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಕೆಂಬತ್ತಳ್ಳಿ ನಿವಾಸಿ ಆರೋಪಿ ಸಂಖ್ಯೆ 17 ನಿಖಿಲ್ ನಾಯಕ್ 21 ವರ್ಷ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ನಿಖಿಲ್ ಪರ ವಕೀಲರು ನಗರದ ಸೆಕ್ಷನ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶವವನ್ನ ಶೆಡ್ನಿಂದ ಸ್ಥಳಾಂತರಿಸಿದ ಸುಮನಹಳ್ಳಿ ಮಳೆ ನೀರು ಚರಂಡಿಗೆ ವಿಲೇವಾರಿ ಮಾಡಿದ ಆರೋಪದಲ್ಲಿ ನಿಖಿಲ್ ಕೂಡ ಒಬ್ಬನಾಗಿದ್ದಾನೆ. ನಂತರ ಜೂನ್ 10ರಂದು ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ 3 ಜೊತೆ ಶರಣಾಗಿದ್ದ ಆತ ಕೊಲೆಯ ಹೊಣೆಯನ್ನ ಕೂಡ ಹೊತ್ತುಕೊಂಡಿದ್ದ ಇವನು.